ಲಾವ್ ಇದೆ, ಇದಕ್ಕೆಲ್ಲ ಏನು ಮಾಡಬೇಕು ಅಂತ ನೀವು ಕೇಳಿರಿ. ಅದಕ್ಕಾಗಿ ಸರಳವಾಗಿ ಅವರೆಲ್ಲ ಇಟ್ಕೊಳ್ತಾರೆ. ಕೈಗೆ ಈಗ ನಿಧಾನವಾಗಿ ಇದನ್ನು ಕೇವಲ ಬೆರಳು ಮುಂದೆ ಬಡಿಸೋಣ. ನಿನಗೆ ಎಷ್ಟು ಸಾಕ್ತದಷ್ಟು ಮುಂದೆ ಹೆಜ್ಜೆ ನಿಹೆ ಹೆಜ್ಜೆ ನಿಹೆ ಹೆಜ್ಜೆ 5 6 7 8 9 10. ಇದು ಮೊದಲನೇದು. ಎರಡನೇದರಲ್ಲಿ 1 ಎಷ್ಟು ಸಾಧ್ಯ ಅಷ್ಟು ಮುಂದಕ್ಕೆ ಮಾಡಬೇಕು. 2 ಹಿಂದೆ, 3 ಹಿಂದೆ, 4 5 6 7 8 9 ಸ್ವಲ್ಪ 10. ಇದನ್ನ ಈಗ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ಇವುಗಳಿಗೆ ಸೂಕ್ಷ್ಮ ವ್ಯಾಯಾಮ ಮೊದಲ ಮುಕ್ತಾಸನ ಭಾಗವನ್ನು ಅಂತ ಕರೀತಾರೆ. ಇವು ಮಾಡುವುದರಿಂದ ನಮ್ಮ ಸ್ನಾಯುಮಂಡಲಗಳು ಸಶಕ್ತ ಆಗ್ತದೆ ಮತ್ತು ಕಾಲಿನ ಬಾವು ನೋವುಗಳನ್ನು ನಿವಾರಿಸುತ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜಾಯಿಂಟ್ ಪೇನ್ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ. ನಾವು ಊಟ ಮಾಡ್ತಾ ಇರುವ ಸಂದರ್ಭದಲ್ಲಿ ಯಾವುದೇ ವಿಷಯುಕ್ತ ಔಷಧ ಕೆಮಿಕಲ್ಸ್ ಕೂಡ ಹೊಟ್ಟೆಯಿಂದ ಹೊರಗಡೆ ಆಗ್ತದೆ ಮತ್ತು ಇವು ಬೇಕಾದರೂ ಮಾಡುವ ಆಸನಗಳು, ಸರಳವಾಗಿ ಕುಳಿತುಕೊಂಡು ಮಾಡುವ ಆಸನಗಳು. ಆಗ ನಿಧಾನವಾಗಿ ಮಾಡ್ತಾ ಹೋದರೆ ನಿಮಗೆ ಕಾಲು ಗಮನಿಸಲಿಕ್ಕೆ ಬರ್ತದೆ, ಬಾವುಗಳು ನೋವುಗಳು ಕಡಿಮೆ ಮಾಡ್ತದೆ ಮತ್ತು ಸ್ವಲ್ಪ ಸ್ನಾಯುಗಳಲ್ಲಿ ಚೆನ್ನಾಗಿ ಇನ್ನೊಂದಿಗೆ ಕುಗ್ಬೇಕಾಗ್ತದೆ. ಸ್ವಲ್ಪ ಜಾಸ್ತಿ ಕ್ಲಾಕ್ ಹೋಗಿರಬೇಕು, ನಿಧಾನವಾಗಿ ಮಾಡ್ತಾ ಹೋಗ್ಬೇಕು. ಎಷ್ಟು ಸಾಕಾಗುತ್ತಷ್ಟು ಸ್ಲೋ ಆಗಿ ನಾವು ಮಾಡ್ತಾ ಹೋಗ್ಬೇಕು. ಯೋಗ ಅಂದರೆ ಶರೀರವನ್ನು ಬುದ್ಧಿಗಳನ್ನು ಯುಕ್ತಿಗೊಳಿಸುವುದು ಯೋಗ, ಸಂಯೋಜಿಸುವುದು ಯೋಗ, ಏಕಾಗ್ರತಾ ಶಕ್ತಿ ಹೆಚ್ಚಿಸುವುದಕ್ಕೆ, ಸಕಾರಾತ್ಮಕ ಚಿಂತನೆಗಳನ್ನು ಉದಯವಾಗುವುದಕ್ಕಾಗಿ ಮತ್ತು ಭಾವನೆಗಳನ್ನು ಶಕ್ತಿಗೊಳಿಸುವುದಕ್ಕಾಗಿ ಈ ದೈವೀ ಸ್ಪರ್ಶವಾದಂಥ ವಿದ್ಯೆಯನ್ನು ನಾವು ಅನುಭವಿಸಬಹುದು. ಬೆಳಗ್ಗೆ ಎದ್ದು ಪ್ರತಿನಿತ್ಯದಲ್ಲಿ ನಾವು ಸ್ವಲ್ಪ ಸಮಯ ಮಾಡಿದರೂ ಕೂಡ ಇಡೀ ದಿನದ ತುಂಬೆಲ್ಲ ಶರೀರ ಉತ್ಸಾಹ ಶಕ್ತಿ ತುಂಬುತ್ತದೆ. ರಾತ್ರಿ ಇಲ್ಲೇ ಕುಳಿತಲ್ಲೇ ಒಂದೊಂದಲ್ಲೇ ಸಾಕಿದ್ದವರು ಈಗ ಎರಡನ್ನು ನೆನಪಿಸೋದು. 2 4 5 ಮೊಣಕಲ್ಲಿ ಇರುವಾಗಲೇ 6 7 8 ರಿಲ್ಯಾಕ್ಸ್. ಈಗ ಸ್ವಲ್ಪ ಪಾದಗಳು ಮುಂದೆ ಇದೆ ನೋಡಿ, ಆರಾಮಾಗಿ ಮಾಡಿ. ನಿಮಗೆ ಎಷ್ಟೆಷ್ಟು ಸಾಕಾಗ್ತಷ್ಟು ಮಾಡ್ತಾ ಹೋಗಿ. ಮೊಣಕಾಲಿಗೆ ಇದು ಭಾಳ ಒಳ್ಳೆಯದು. ಮೊಣಕಾಲಿನ ಸ್ನಾಯುಗಳನ್ನು ಸಶಕ್ತ ಮಾಡ್ತದೆ. ನಿಮ್ಗೆ ಇನ್ನೂ ಇದರಲ್ಲಿ ಸಾಕಂದ್ರೆ ಒಳಗೆ ಚಿಪ್ಪುಗಳಷ್ಟೇ ಮಾತ್ರ ಮೂಮೆಂಟ್ ಆಗ್ತದೆ. ಚಿಪ್ಪುಗಳು ಮಾತ್ರ ಆಗ್ತಾ ಇರ್ತದೆ. ಈಗ 1 ಶುರುವಾಗ್ತಾ 2 ನಿಮ್ಮ ಮೊಣಕಾಲಿಗೆ ನಿಮ್ಮ ಆರಾಮ 3 4 5 6 7 8 ನಾನು ತೆಗೆದು ಹೊರತು ಕೇಳೋದೇ ಇಲ್ಲ. ಸರಳ ಹೇಳಿದ್ವಿ 9 ಸರಳ ಯೋಗ ಅಂದರೆ 10. ಈಗ ಇನ್ನೂ ಸಾಧ್ಯ ನೋಡಿ. ಈಗ ಆರಾಮ 8
ಮೊಣಕಾಲನ್ನು ಬಿಗಿತ ಸೆಳೆತಗಳನ್ನು ಕಡಿಮೆ ಮಾಡ್ತದೆ, ಬಾವು ನೋವುಗಳನ್ನು ಕಡಿಮೆ ಮಾಡ್ತದೆ, ಆರಾಮಾಗಿ ಮಾಡ್ತಾವೆ. ಎಷ್ಟು ಸಾಕದಷ್ಟು ದೊಡ್ಡ ಸರ್ಕಲ್ ಮಾಡ್ತಾವೆ. ಆ ಸಾಕಿದಷ್ಟು ಬೆನ್ನು ಸೀದಾ ಇರಬೇಕು. ಬರೀ ಮುಂದಿನ ಪಾದಷ್ಟೇ ಕಾಲಷ್ಟೇ ಅರಳಿಸೋಂಗಿಲ್ಲ, ಬರೀ ಮುಂದಿನ ಪಾದ ಎಕ್ಸಸೈಸ್ ಇದೆ. ನೀವು ಪಾದ ಹಿಂಗೆ ಮಾಡಕತ್ತೀರಿ, ಪಾದ ಹಿಡಿದು ಬರೀ ಕೇವಲ ಮುಂಗಾಲು ಹಿಂಬಡ ಇದರಿಂದ ಮೇಲ್ಗಡೆ ಅಷ್ಟೇ. ಈಗ ಬರೋಬರಿ ಹೇಳ್ಬೇಕಾಗ್ತದೆ, ಅಂದಾಗ ಮಾಡ್ತಾರೆ, ನೀವು ಗೊತ್ತಾಗಲ್ಲ. ಅಪೋಸಿಟ್ ಎಷ್ಟು ಸಾಕದಷ್ಟು ಸರ್ಕಲ್ ದೊಡ್ಡ ಮಾಡ್ತಾರೆ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಶಂಭೋ ಶಂಕರ ಮಹಾದೇವ್. ನಮಗೆ ಆಗಾಗ ಭಗವಂತನ ಊರ್ಧ್ವಶಕ್ತಿ ಹೆಚ್ಚುತ್ತಂತ ಭಗವಂತನ ಸ್ಮರಣೆ ಮಾಡೋದು ಸಮೂಹದಿಂದ. ನೋಡಿ, ಬಿಗ್ ಸರ್ಕಲ್ ಕಂಟಿನ್ಯೂ ಇರಬೇಕು, ಸ್ಲೋ ಆಗಿ ಕಂಟಿನ್ಯೂ ಮಾಡ್ತಾ ಹೋಗಿ. ಇದನ್ನ ಸ್ವಲ್ಪ ಹಿಂಗೆ ಅಲಗಡ್ಸಕತ್ತ ಮಸ್ತಾಗಿ ಪೂರ ಶರೀರ ಪಾದದ ನಿಧಾನವಾಗಿ ಮೇಲಿಟ್ಟು ಹಣಿಗೆ ಪುಸ್ತಕ ಕೊಡ್ತಾ ಪುಸ್ತಕ ನೋಡಿ. ರಿಲ್ಯಾಕ್ಸ್. ಈಗ ಎಡಗಾಲನ್ನು ಮಾಡೋಣ. ಚೆನ್ನಾಗಿ ಮಾಡ್ತಾರೆ ಎಲ್ಲರೂ, ಮಸ್ತ್ ಮಸ್ತ್ ಮಾಡ್ತಾರೆ. ನೀವು ಆ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತು. ಈ ವಯಸ್ಸಿನಲ್ಲಿ ಮಾಡ್ತಾರೆ. ಈ ವಯಸ್ಸಲ್ಲಿ ಮೊಣಕಾಲ ಖಾಸ್ ಮಾಡೋಣ. ಈಗ ಈ ಥರ ಮಾಡುವಾಗ ಆವಾಜ್ ಬರ್ತದ, ಮೊಣಕಾಲಲ್ಲಿ ಕೆಲವೊಂದು ಆವಾಜ್ ಬರ್ತದೆ. ಈಗ ನಿಧಾನವಾಗಿ ಸ್ವಲ್ಪ ಮೊಣಕಾಲ ಮೇಲೆ ಈಗ ಕುಡಿಸಿ ಮತ್ತೊಮ್ಮೆ ಕೆಳಗೆ ಬಿಡ್ರಿ. ಮತ್ತೊಮ್ಮೆ ಸ್ವಲ್ಪ ನಿಧಾನ ಮೇಲೆ ಬಿಡಿಸ್ರಿ. ಈಗ ಮತ್ತೊಮ್ಮೆ ಕೆಳಗೆ ಬಿಡ್ರಿ. ಸಾಕಿದ್ರಿ. ಈಗ ಎರಡು ಕಾಲದಲ್ಲಿ ಹಿಂಗೆ ಹಾಕಿಸ್ಕೊಂಡು ಕುಟ್ಬಿಡ್ರಿ. ಒಳಗಡೆ ಕೈ ಸ್ಲೋ ಸ್ಲೋ ಈಗ ಈ ಥರ ಮಾಡ್ತಾ ಹೋಗಿ. ಸ್ಲೋ ಆರಾಮಾಗಿ ಮಾಡ್ಬೇಕು. ಎಂಜಾಯ್ ಇದು ಯೋಗದ ಆನಂದ, ಯೋಗ ಎಂಜಾಯ್. ಯೋಗ ಆರಾಮಾಗಿ ಇರಬೇಕು. ಸಾಕಿದ್ರು ನೋಡಿ. ಈಗ ನೋಡಿಲ್ಲ ಅಮ್ಮ ಮಾಡ್ಬೇಕಾರ ಮಾತಾಜಿಯವ್ರು ಎಷ್ಟು ವಯಸ್ಸಿನ ನೋಡಿ ನೋಡಿ ಒನ್ ಟೂ. ಇದರಿಂದ ಹೊಟ್ಟೆಗೆ ಬೆನ್ನಿಗೆ ಚೆನ್ನಾಗಿ ಎಕ್ಸರ್ಸೈಸ್ ಆಗ್ತದೆ. 3 ಕಾಲ್ಸಿದೆ 4 ಬೆನ್ನು ಸೀದಾ, ಹೊತ್ತಿಗೆ ಸೀದಾ, ಚೆನ್ನಾಗಿ ಉಸಿರಾಟ ಮಾಡ್ತಾ ಇದ್ರಿ. 5 6 ಚೆನ್ನಾಗಿ ಉಸಿರಾಟ ಆಗ್ಬೇಕಂದ್ರೆ ಪ್ರತಿಯೊಂದು ಕೋಶಗಳು ಕೂಡ ಜಾಗೃತ ಆಗ್ತಾವೆ. ಎಷ್ಟು ಉಸಿರಾಟ ಚೆನ್ನಾಗಿ ಮಾಡ್ತಾರೆ ಅಷ್ಟು ಮನಸ್ಸನ್ನು ಚಂಚಲ ಕಡಿಮೆಯಾಗ್ತದೆ, ಆಯುಷ್ಯ ಹೆಚ್ಚಾಗ್ತದೆ, ಆರೋಗ್ಯ ಚೆನ್ನಾಗಿರ್ತದೆ, ಪೇಪರ್ಗಳು ಸಶಕ್ತ ಆಗ್ತಾವೆ. ಉಸಿರಾಟ ಯಾವಾಗಲೂ ಚೆನ್ನಾಗಿರ್ಬೇಕು. 7 8 ಅಷ್ಟೇ. ಮೊಣಕಾಲು ಪಾದ ಕೂಡಲಿ. ಭಂ ಭಂ ಭೋಲೆ, ಭಂ ಭೋಲೆ, ಭಂ ಭೋಲೆ, ಭಂ ಭೋಲೆ, ಭಂ ಭೋಲೆ.
ಕರೆಕ್ಟಿಗೆ ವಾಪಸ್ ನಮ್ಗೆ ಮಾಡೋಣ. ಒನ್ ಟೂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ರಿಲ್ಯಾಕ್ಸ್. ಈಗ ಬಲಗಾಲ ಈ ಥರ ಎಡಗಾಲ ಮಲಗಾಲ ಆರಾಮಾಗಿ ಮಾಡ್ತಾ ಹೋಗಿ. ನಿಧಾನವಾಗಿ ಗೋಲಾಕಾರ ತಿರ್ತಾ ಹೋಗ್ರಿ. ಯೋಗ ವಿದ್ಯೆ ಒಂದು ಕಾಮಧೇನು. ಮನುಷ್ಯನನ್ನ ಮಹಾದೇವನನ್ನಾಗಿಸುವುದು ಯೋಗ. ಅಂತಃಕರಣವನ್ನು ಶುದ್ಧಿಗೊಳಿಸುವುದು ಯೋಗ. ಬುದ್ಧಿಯಲ್ಲಿ ದಿವ್ಯ ಜ್ಞಾನದ ಪ್ರಭೆಯನ್ನು ಹೆಚ್ಚಿಸುವುದು ಯೋಗ. ಮನೆಗಳನ್ನ ಸುಂದರಗೊಳಿಸುವುದು ಯೋಗ. ಮನಸ್ಸುಗಳನ್ನ ಶಾಂತಗೊಳಿಸುವುದು ಯೋಗ. ಚಿತ್ತದ ವೃತ್ತಿಯನ್ನ ನಿರೋಧ ಮಾಡುವುದು ಯೋಗ. ಬೆಳಿಗ್ಗೆಯಿಂದ ಹಿಡಿದುಕೊಂಡು ಸಂಜೆವರೆಗೆ ನಮ್ಮ ಮನಸ್ಸು ಗಾಳಿಗೆ ವೃಕ್ಷ ಎಲೆಗಳ ಅಲೆಗಾಡಿದಂತೆ, ಸಮುದ್ರದ ತೆರೆಗಳಿದಂತೆ ಅನೇಕ ಪ್ರಕಾರದ ವಿಚಾರಗಳು ಉತ್ಪನ್ನ ಆಗ್ತಿರ್ತವೆ. ಅವೆಲ್ಲ ಶಾಂತ ಆಗ್ಬೇಕಾದ್ರೆ ಏನ್ ಮಾಡೋದು? ಒಂದೇ ಯೋಗ ಧ್ಯಾನ. ಅದಕ್ಕೆ ಇದನ್ನು ಪತಂಜಲಿ ಮಹರ್ಷಿಗಳು ಚಿತ್ತವೃತ್ತಿ ನಿರೋಧ ಯೋಗಾಂಗ ಅನುಷ್ಠಾನ ಶುದ್ಧಿಕ್ಷಯೇ ಜ್ಞಾನದೀಪ್ತಿರಿ ವಿವೇಕ ಖ್ಯಾತಿ. ನಮ್ಮ ಬುದ್ಧಿಯನ್ನು ಹೆಚ್ಚಿಸಬೇಕು, ಬುದ್ಧಿಶಕ್ತಿಯನ್ನು ಹೆಚ್ಚಿಸಬೇಕು, ವಿವೇಕ ಖ್ಯಾತಿಯನ್ನು ಹೆಚ್ಚಿಸಬೇಕು, ಶರೀರದ ಸರ್ವಾಂಗಗಳ ಶುದ್ಧಿ ಆಗಬೇಕು ಮತ್ತು ಮನಸ್ಸು ವಿಮಲ ಮಾನಸದಂತೆ ಆಗ್ಬೇಕಾದ್ರೆ ಒಂದೇ ಉಪಾಯ ಏನು? ನಮ್ಮ ಮುಖದ ಕೆಲ್ಲಕ್ಕೆ ಹೋಗ್ಬೇಕು. ರಾತ್ರಿ ನಿದ್ರೆ ಬರಲ್ಲ, ನಿದ್ರೆ ಚೆನ್ನಾಗಿ ಬರಬೇಕು. ಸ್ಮರಣ ಶಕ್ತಿ ಹೆಚ್ಚಾಗಬೇಕು. ಬದುಕಿರುವಷ್ಟು ಉತ್ಸಾಹದಿಂದ ಬದುಕಬೇಕಾದ್ರೆ ಏನ್ ಮಾಡ್ಬೇಕು? ಅರ್ಥದಲ್ಲಿ ಈ ಸ್ಥೂಲ ಭಾಗ, ಈ ಜಂಘೋ ಭಾಗದ ಸ್ಥೂಲತೆಯನ್ನು ನಿವಾರಣೆ ಮಾಡೋದಕ್ಕಾಗಿ ಒನ್ ಮೈಗಟ್ಲೆ ಎಲ್ಲ ಕಡೆ ಶರೀರಕ್ಕೆ ಸ್ಪರ್ಶ ಆಗ್ಬೇಕು ನಮ್ದು. ಟು ಆಕ್ಸೇಟ್ ಮುಂದಕ್ಕೆ ಬರ್ಬೇಡ್ರಿ. 3 inhale, 4 exhale, 5 inhale, 6 exhale. ಹತ್ತು ಕಾಲ ಸತ್ತು ಆರಾಮ ಕೂತ್ಕೊಳ್ಳಿ. ಕೈ ಮೇಲೆ ಈ ಕೈ ಸರಿ ಸರಿ. ಬೆನ್ನು ಸ್ವಲ್ಪ ಮುಂದವಾಗಿರಲಿ. ಚೆನ್ನಾಗಿ ಉಸಿರಾಟ ಮಾಡ್ರಿ. ಇದರಿಂದ ಬೆನ್ನಿನ ಸ್ನಾಯು ರಕ್ತ ಸಂಚಾರ ಆಗ್ತದೆ. ಪಾದವನ್ನು ಚೆನ್ನಾಗಿ ಇಟ್ಕೊಳ್ಳಿ. ನೋಡಿ ಆರಾಮ್ ನೋಡಿ ಆರಾಮ್ ಇಟ್ಕೋಬೇಕು. ನಮ್ಮ ಪಾದನ
ಟೆಸ್ಟಿಂಗ್ ಆಗ್ತದ್ರಿ ಆಗಲ್ಲ ಅಂದ್ರೆ ಹೇಳಿದ್ರು ಸ್ವಲ್ಪ ಇದರಲ್ಲಿ ಪ್ರಾರ್ಥನೆ ಇದೆ. ಈ ಆಸನದಲ್ಲಿ ನಮ್ಮ ಅಂತರಾಳವನ್ನು ನಾವು ಶಿವನನ್ನು ಕುರಿತು ಪ್ರಾರ್ಥನೆ ಮಾಡ್ತೇವೆ ಓಂ ಧ್ಯಾನದೊಂದಿಗೆ. ಇದರಲ್ಲಿ ಪ್ರಾರ್ಥನೆ ಇದೆ, ಧ್ಯಾನ ಇದೆ, ಯೋಗ ಇದೆ, ಹೃದಯ ಶುದ್ಧಿ ಇದೆ, ಸರ್ವ ಪಾಪಗಳ ಕ್ಷಯಕ್ಕಾಗಿ ಇದೆ. ಇವೆಲ್ಲ ಪಾಠದ ನೋವುಗಳ ನಿವಾರಣೆ ಹೋಗ್ತಾ ಇದೆ.
ಶಿವಾಯ. ಶಿವಾಯ.
ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಆ ಮಂತ್ರದ ಅವಾಜು ನಮ್ಮ ಮನಸ್ಸಿನೊಳಗ ಮುಚ್ಚುತ್ತಾ ಇರ್ತದೆ, ಅದನ್ನು ಕೇಳ್ತಾ ಮಾಡ್ತಾ ಇರ್ಬೇಕು. ಅದು ನೀವು ಆ ಮಂತ್ರನೇ ಮತ್ತೆ ಒಳಗೆ ಕೇಳ್ತಾ ಇರ್ತದೆ ಮತ್ತೆ ಮತ್ತೆ. ಯೋಗದ ಕೇವಲ ಹೊರಗಷ್ಟು ಉಚ್ಚಾರಣೆ ಅಲ್ಲ, ಒಳಗೂ ಕೂಡ ನಾವು ಉಚ್ಚಾರಣೆ ಮಾಡ್ತಾ ಇರ್ತೀವಿ. ಇದರಿಂದ ಹೊಟ್ಟೆಯ ಸ್ಥೂಲತೆ ಕಡಿಮೆ ಆಗ್ತದೆ, ಜೀರ್ಣಕ್ರಿಯೆ ವೃದ್ಧಿ ಆಗ್ತದೆ, ಕರಳುಗಳಿಗೆ ಮಸಾಜ್ ಆಗ್ತದೆ, ಬೆನ್ನಿನ ಮೇಲ್ಗಡೆ ಭಾಗ ಸಂಪೂರ್ಣ ಸಡಿಲಗೊಳ್ಳುತ್ತದೆ. ಇದು ಭುಜಗಳಿಗೆ ಬಲ ತಂದು ಕೊಡ್ತದೆ. ಚಕ್ಕಿ ಸಂಚಾಲನ ಮೊಣಕೈ ಸೀದಾ ಇರಬೇಕು. ಎಷ್ಟು ಸಾಧ್ಯದ ಅಷ್ಟು ಬೀಸ್ತಾ ಹೋಗೋದು, ಕೊಟ್ಟೋದು ಬೀಸೋದೆಲ್ಲ ಬಂದ್ಬೇಡಿ. ಯೋಗದ ಮಕ್ಕಳಿಗೆಲ್ಲ ಕೊಟ್ಟೋದು ಬೀಸೋದು ಮಾಡೋದ್ರಿಂದ ಯಾವ ಶುಗರ್ ಏನು ಎಲ್ಲರಿಗೂ ಸಣ್ಣ ಸಣ್ಣ ವಯಸ್ಸಿಗೆ ಟೆನ್ಷನ್, ಶುಗರ್, ಅನೇಕ ಸಮಸ್ಯೆಗಳು. ರಿಲ್ಯಾಕ್ಸ್, ಡೀಪ್ ರಿಲ್ಯಾಕ್ಸೇಷನ್, ಆರಾಮ ಮಾಡಿ. ಇದೇ ಶವಾಸನ, ಡೀಪ್ ರಿಲ್ಯಾಕ್ಸೇ. ನಾವು ಕೇವಲ ಇನ್ನ ಸೊಂಟದ ಭಾಗದಿಂದ ಕೆಳಗಡೆನೆ ಮಾಡ್ತಾ ಇದ್ದೀವಿ ಆಸನ. ಎಷ್ಟು ಸಾಧ್ಯ ಅಷ್ಟು ಉಸಿರಾಟ ಚೆನ್ನಾಗಿ ಮಾಡಿ. ಬೆನ್ನು ಸೀದಾ ಇಡ್ರಿ. ರಿಲ್ಯಾಕ್ಸ್. ಇನ್ನೊಂದಷ್ಟು ಕುತ್ತಿಗೆ ಅಭ್ಯಾಸ ಮಾಡಿ, ಕೈಗಳ ಅಭ್ಯಾಸ ಮಾಡಿಕೊಂಡು ಬೆನ್ನುಗೆ ಅಭ್ಯಾಸ ನಾವು ಮಾಡೋದು. ಇವತ್ತಿನ ಆಸನದಲ್ಲಿ ಎಲ್ಲರೂ ಮಾಡ್ಬೋದು. ಕೈ ಮುಂದೆ ನಾವು ಏನೇನು ಮಾಡ್ತಾ ಹೋಗ್ತೀವಿ ಆ ಥರ ಮಾಡ್ತಾ ಹೋಗಿ ಒಂದು 8 ತಾಸು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಕೈ ನೇರವಾಗಿರ್ಬೇಕು. ಮೊಣಕೈ ಸೀದಾ, ಮೊಣಕೈ ಸೀದಾ. ಓಂ ನಮಃ ಶಿವಾಯ. 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 ಓಂ
ಸಾರೂಪ್ಯ ಸಾಯುಜ್ಯ ಎನ್ನುವ 4 ಸುಖಗಳಿವೆ. ಸಾಲೋಕ್ಯ ಅದರಂತೆ ಲೋಕದಲ್ಲಿ ಪ್ರವೇಶಿಸಲು ಯಾವ ಮೂರ್ತಿಗಳನ್ನ ಯಾವ ದೇವರನ್ನ ಪೂಜಿಸುತ್ತೋ ಅಲ್ಲಿಗೆ ಹೋಗ್ತೀವಿ. ಸಾಲೋಕ್ಯ ಸಾರೂಪ್ಯ ಅದರಂತೆ ಅವತಾರ ನಮ್ಮದು, ಅದರಂತೆ ರೂಪಗೊಳ್ಳುತ್ತದೆ, ಅದರಂತೆ ನಮ್ಮ ದೃಷ್ಟಿ ಆಗ್ತದೆ. ಸಾಮೀಪ್ಯದಲ್ಲಿ ಹೋಗ್ತೀವಿ. ಸಾಯುಜ್ಯ ಅಂದ್ರೆ ಆ ಶಿವನ ಅಲ್ಲಿರುವಂತ ದಿವ್ಯ ಅನುಭೂತಿ, ದಿವ್ಯ ಅನುಭವ ನಮಗೆ ಕೊಡ್ತಾರೆ ಸಾಯುಜ್ಯ. ಅದಕ್ಕಾಗಿ ನಿರೋಧಗೊಂಡ ವೃತ್ತಿಯಲ್ಲಿ ಸುಖ ಇದೆ, ಅಂತರ್ಮುಖ ವೃತ್ತಿಯಲ್ಲಿ ಶಾಂತಿ ಇದೆ. ನಿಧಾನವಾಗಿ ನಾವು ಯೋಗದ ಕ್ರಿಯೆಯೊಂದಿಗೆ ಮನಸ್ಸನ್ನು ಏಕಾಗ್ರತೆಗೊಳಿಸಿ ಆ ಮಂತ್ರದಲ್ಲಿ ಅಥವಾ ಶ್ವಾಸದಲ್ಲಿ ಆ ಕ್ರಿಯೆಯಲ್ಲಿ ನಿಂತಾಗ ನಮಗೆ ಸುಖ, ಶಾಂತಿ, ಮಂಗಲ, ಶುಭ, ಸಕಾರಾತ್ಮಕ ಊರ್ಜಾ ಹೆಚ್ಚಿಸ್ತದೆ. ನೀವೇ ಇದರಲ್ಲಿ ಏಕಾಗ್ರತಾಪೂರ್ವಕವಾಗಿ ನಿಧಾನವಾಗಿ ಮಾಡ್ತಾ ಹೋಗಿ. ನಿಮ್ಮ ಕಡೆ ನೀವು ನೋಡ್ತಾ, ನಮ್ಮ ಅಂತರಾತ್ಮದ ಕಡೆ ನಾವು ನೋಡ್ತಾ ಮಾಡ್ತಾ ಹೋಗೋಣ. ಅಂತರ್ಮುಖವಾಗಿ ಮಾಡ್ತಾ ಹೋಗೋಣ. ಮನುಷ್ಯ ಖಾಲಿ ಕುಳಿತುಕೊಂಡು ಧ್ಯಾನ ಮಾಡೋದು ಕೆಲವರಿಗೆ ಮಾತ್ರ ಅದು ಸಾಧ್ಯ ಆಗ್ತದೆ. ಕ್ರಿಯೇಟಿವ್ ಮುಖಾಂತರ ಮಾಡ್ತಾ ಇದ್ರೆ ಎಲ್ಲರಿಗೂ ಸಾಧ್ಯ ಆಗ್ತದೆ. ಈಗ ಬಲಗಡೆ ಎಡಗಡೆ ನಾವು ಒಳಗೆ ಮಾಡ್ತೀವಿ. ನಮ್ಮ ಶರೀರದ ಒಳಗಡೆ ಯಾವಾಗಲೂ ಒಂದು ನಾದ ಇದೆ, ಅದು ಕೇಳೋದಿಲ್ಲ. ಇವತ್ತು ನಾವು ಒಂದು ಮುದ್ರೆ ಮುಖಾಂತರ ಅದನ್ನೆಲ್ಲರೂ ನೋಡೋದಿದೆ. ಆಕಾಶ ಮಂಡಲದಲ್ಲಿ ಒಂದು ದಿವ್ಯ ನಾದ ಇದೆ. ಸೂರ್ಯ ಉದಯದ ಕಿರಣಗಳು ಬರ್ತಾವ ಭೂಮಿಗೆ. ಆ ಕಿರಣಗಳಲ್ಲಿ ಕೂಡ ಓಂ ಅಂತ ನಾದ ಬರ್ತಾ ಇರ್ತದೆ. ಸಮುದ್ರದ ಅಲೆಗಳಲ್ಲಿ, ಶ್ವಾಸೋಚ್ಛ್ವಾಸದಲ್ಲಿ ಪ್ರತಿಯೊಂದರಲ್ಲಿ ಒಂದು ನಾದ ತುಂಬಿರ್ತದೆ. ಹಾಗೆ ನಮ್ಮ ಒಳಗೆ ನಡೆಯುವುದಲ್ಲ ಕ್ರಿಯೆ, ಇದರಲ್ಲಿ ಒಂದು ನಾದ ಇದೆ. ಇದು ನಮ್ಮ ಆಜ್ಞೆಯ ಮೇಲೆ ಇದು ಕಾರ್ಯ ಮಾಡಲ್ಲ. ಪ್ರಕೃತಿ ಯಾವುದೋ ಒಂದು ಲೌಕಿಕ ಶಕ್ತಿಯ ಆಜ್ಞೆ ಮೇಲೆ ಕಾರ್ಯ ಮಾಡ್ತದೆ. ನಾವು ನಿಲ್ಲಂಗಿಲ್ಲ, ಹೋಗಂಗಿಲ್ಲ. ಅದು ಅಲೌಕಿಕ. ಆದರೆ ನಾವು ಯೋಗದಿಂದ ಅದನ್ನು ಹೆಚ್ಚಿಸ್ಕೊಳ್ತೀವಿ ಶಕ್ತಿಯನ್ನು. ಆ ಶಕ್ತಿಯನ್ನ ಕೇಳ್ತೀವಿ, ಅನುಭೂತಿ ಪಡ್ಕೊಳ್ತೀವಿ. ಎಷ್ಟೋ ನಾವು ನಮ್ಮ ಒಳಗಡೆ ಇರುವಂತವೇ ನಮ್ಗೆ ಗೊತ್ತೇ ಇಲ್ಲ. ಏನೇನು ಒಳಗಡೆ ಇದೆ, ಏನೇನು ನಾದಗಳಿವೆ, ನಮ್ಮ ಬ್ರೈನ್ ಹೆಂಗೆ ಕೆಲಸ ಮಾಡುತ್ತದೆ, ನಮ್ಮ ಸ್ಮರಣ ಶಕ್ತಿ ಹೆಂಗೆ ಕೆಲಸ ಮಾಡುತ್ತದೆ, ಇದರಾಗ ಎಷ್ಟು ಜನ್ಮಾಂತರದ ವಾಸನಗಳಿವೆ, ಸಂಸ್ಕಾರಗಳಿವೆ, ಜ್ಞಾನ ಇದೆ. ಅದ್ಭುತವಾಗಿದೆ ಇದರಲ್ಲಿ. ನಮ್ಮ ಮೆದುಳು ಅನ್ನೋದು ಬ್ರಹ್ಮಾಂಡದ ಪ್ರತೀಕ. ಇದು ಚಿಕ್ಕದಾಗಿದೆ, ಆದರೆ ಇದು ಸಮಗ್ರ ಬ್ರಹ್ಮಾಂಡದ ಶಕ್ತಿನೇ ದೇವರು ತುಂಬಿಸಿ ಕಳಿಸಲ್ಲ. ಅದಕ್ಕಾಗಿ ಎಲ್ಲಾ ಜೀವಿಗಳಲ್ಲಿ ಮಾನವ ಜನ್ಮ ಯಾಕೆ ಶ್ರೇಷ್ಠ ಅಂದ್ರೆ ಮುಕ್ತಿನೂ ಪಡ್ಕೊಳಕ್ ಬರ್ತದ, ಬಂಧನನೂ ಪಡ್ಕೊಳಕ್ ಆಗ್ಲಿಕ್ಕೆ ಬರ್ತದೆ. ನಾವು ಮನುಷ್ಯನೂ ಆಗ್ಲಿಕ್ಕೆ ಬರ್ತದೆ, ಹಸುರನೂ ಆಗ್ಬೋದು, ದೇವತೆಗಳನ್ನೂ ಆಗ್ಬೋದು, ಯೋಗಿಗಳನ್ನೂ ಆಗ್ಬೋದು. ಕೇವಲ ಹೊರಗಿಂದಲ್ಲ, ಒಳಗಿನ ಗುಣ ಸ್ವಭಾವಗಳನ್ನು ನಾವು ಆಗ್ತೀವಿ. ಎಲ್ಲರೂ ಮನುಷ್ಯರೇ, ಎಲ್ಲರಿಗೂ ಅನ್ನ ಊಟ ಮಾಡ್ತೀವಿ, ನೀರು ಕುಡಿತೀವಿ, ಗಾಳಿ ಸೇರ್ತೀವಿ, ಎಲ್ಲ ಭೂಮಿ ಮೇಲೆ ಇರ್ತೀವಿ. ಆದರೆ ಮನಸ್ಸಿನ ಅವಸ್ಥಾದಲ್ಲ, ಅವಸ್ಥಾದ ಮೇಲೆ ನಾವು ಯೋಗಿ ಭೋಗಿ ಇರ್ತೇವೆ. ಒಳಗಡೆ ಅವಸ್ಥಾ ಇತ್ತಂದ್ರೆ ಅದು ಕೇವಲ ಬಾಹ್ಯ ವೇಷಭೂಷಣಗಳಂತಲ್ಲ, ಮನಸ್ಸಿನ ಒಂದು ಸ್ಥಿರವಾದ ಅವಸ್ಥೆ. ಆರಾಮಾಗಿ ಮಾಡ್ತಾ ಹೋಗಿ. ದೇವಸ್ಥಾನಕ್ಕೆ ಕಲಶ ಇದ್ದಂತೆ ನಮ್ಮ ಈ ಶರೀರಕ್ಕೆ ಕಲಶವಾಗಿರುವಂಥದ್ದು ಶಿರ. ಇದರಲ್ಲೇ ಜ್ಞಾನೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ಬಾಯಿ, ಭಗವಂತನು ಎಲ್ಲರಿಗೂ ಒಂದೇ ತರ ಜೋಡಿಸಿ ಕಳಿಸಲು. ನಮ್ಮ ಶಬ್ದ ಒಂದು ಕ್ಷಣ ನಿಮ್ಮ ಕಿವಿ ಮುಖಾಂತರ ಪ್ರವೇಶಿಸಿ ಮೆದುಳಿಗೆ ಪ್ರವೇಶಿಸಿ ಇಂಥ ಜ್ಞಾನ ಅಂತಾನೆ ಹೇಳ್ಕೊಡ್ತದೆ. ಸರ್ವೇ
ಹೇಳಿದ ತಕ್ಷಣವೇ ಜ್ಞಾನ ಆಗ್ತದೆ. ನಾಲಿಗೆ ಮೇಲೆ ಇಟ್ಟ ತಕ್ಷಣವೇ ನಮ್ಗೆ ಅನುಭೂತಿ ಆಗ್ತದೆ. ಅಕಸ್ಮಾತ್ ಆ ಸಂವೇದನೆ ಬಂದಾಯ್ತು ಅಂದ್ರೆ ನೋಡಿದ್ರು ಅಷ್ಟೇ, ಕೇಳಿದ್ರು ಅಷ್ಟೇ, ಊಟ ಮಾಡಿದ್ರು ಅಷ್ಟೇ, ಏನು ಗೊತ್ತಾಗಲ್ಲ. ಜೀವನಕ್ಕೆ ಸುಖ ದುಃಖದ ಅನುಭೂತಿ ಆಗೋದು ಸಂವೇದನೆಯಿಂದ. ಅದು ನಮಗಾಗಿ, ನಮ್ಮ ವ್ಯಕ್ತಿತ್ವ ವಿಕಾಸಕ್ಕಾಗಿ ಇವೆಲ್ಲ ಇಂದ್ರಿಯಗಳು ಕಾರ್ಯ ಮಾಡ್ತಾ ಇರುತ್ತೆ. ಸರ್ವೇಂದ್ರಿಯಗಳು ಶರೀರದಲ್ಲಿ ಸಶಕ್ತವಾಗಿರಬೇಕು, ಸರ್ವೇಂದ್ರಿಯಗಳು ಶುದ್ಧವಾಗಿಟ್ಕೋಬೇಕು. ಸರ್ವೇಂದ್ರಿಯಗಳು ನಿರ್ಮಲವಾಗಿದ್ದರೆ ಜಗತ್ತಿನಲ್ಲಿ ನಾವು ಎಲ್ಲಿ ಹೋಗಬೇಕಾಗಿಲ್ಲ. ಯಾವುದೂ ನಾವು ಪಾಪನೆ ಮಾಡಿಲ್ಲ, ಇನ್ನೊಬ್ಬರ ಮನಸ್ಸೇ ರೂಪಿಸಿಲ್ಲ. ನಮ್ಮ ಇಂದ್ರಿಯಗಳು ನಾವು ಶುದ್ಧವಾಗಿದ್ದರೆ ನಾವಿದ್ದಲ್ಲೇ ಎಲ್ಲಿ ಹೋದ್ರೂ ನಾವು ಒಳಗಿದ್ದು ಬದಲಾವಣೆ ಮಾಡಿಕೊಳ್ಳಲ್ಲ ಅಂದ್ರೆ ಯಾರು ನಮಗೆ ಮಾಡೋದು. ಸ್ವಯಂ ಪರಿವರ್ತನೆಯೇ ನಿಜವಾದ ಪರಿವರ್ತನೆ. ಸ್ವಯಂ ಬದಲಾವಣೆ ಜೀವನದ ಬದಲಾವಣೆ. ಯಾರು ನಮ್ಮ ಒಳಗೋಗಿ ಬದಲಾವಣೆ ಮಾಡೋದಿಲ್ಲ, ನಾವೇ ನಮ್ಮ ಮನಸ್ಸನ್ನು ಮಾಡಬೇಕು. ನಮ್ಮ ಮನಸ್ಸನ್ನು ದೃಢ ಸಂಕಲ್ಪ ಕೊಡ್ಬೇಕು. ಮೊದಲು ಆಗ್ಬೇಕಂತ ಆಗ ಮಾತ್ರ ಆಗ್ಬೇಕು ಸರ್. ಇದೊಂದು ಶರೀರ ಕೇವಲ ಯಂತ್ರ, ಆ ಥರ ಇಟ್ಕೊಂಡು ಮಾಡಂಗಿಲ್ಲ. ಅಂದ್ರೆ ಸಾಧನ ಅದ, ಮನಸ್ಸದ, ಬುದ್ಧಿ ಅದ, ಎಲ್ಲ ಇರೋದಕ್ಕಾಗಿ ಜೀವನ ಅದ. ಇಲ್ಲಂದ್ರೆ ಕೇವಲ ಯಂತ್ರ ಆಗ್ತದೆ. ರಿಲ್ಯಾಕ್ಸ್. ಇದು ಶುದ್ಧಿ ಆಚಮನ ಮಾಡೋದು ಮಾಡ್ತಾರೆ, ಶುದ್ಧಿ ಮಾಡೋದು ಮಾಡ್ತಾರೆ. ನಮ್ಮ ಶರೀರದ ಸುತ್ತಲ ಸಕಾರಾತ್ಮಕ ಶಕ್ತಿ ಇರ್ತದೆ ಅಂತ. ನಮ್ಮ ಶರೀರದ ಸುತ್ತ ಲಕ್ಷ್ಮಣ ರೇಖೆಯಂತೆ ಯಾವ ಕೆಟ್ಟ ಬದಲಾಗದಂತೆ ಕಾಪಾಡುವುದಾಗಿ ಇದು ಪೂಜೆಗಳಲ್ಲಿ ಬಳಸ್ತಾರೆ. ಇವು ಸ್ವಾಮಿ ವಿದ್ಯಾರ್ಥಿ ಮಾಡಿಸ್ತಾರೆ ಅಂತ ತಿಳ್ಕೊಬಾರ್ದು. ಇವೆಲ್ಲ ಕ್ರಿಯೆಗಳದಾವ, ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಪೂಜೆದಾಗೂ ಮಾಡ್ತಾರೆ. ದಿಗ್ಬಂಧನ, ಶುದ್ಧಿಕ್ರಿಯೆ, ಕೇಳ್ತಿರ್ಬೇಕು. ನಾನು ನಿಲ್ಲಿಸಿದ ಉದ್ದೇಶ ಅಂದ್ರೇನು ಅವ್ನು ಕೇಳ್ಬೇಕು.
ಪೃಥ್ವಿ, ಜಲ, ವಾಯು, ಅಗ್ನಿ, ಆಕಾಶದಿಂದ 5 ತತ್ವಗಳಿಂದ ಶಕ್ತಿಯನ್ನು ಪಡ್ಕೊಳ್ಳೋಣ ಈ ಶರೀರಕ್ಕೆ. ಈಗ ನೋಡಿ ಹೇಗೆ ಶಕ್ತಿ ಪಡ್ಕೋದು. ಈಗ 5 ಬೆರಳನ್ನ ಈಗ ಅಗಲ ಮಾಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ, ಹೇ ಭಗವಂತನೇ, ನಮ್ಮ ಶರೀರವನ್ನ ಸಶಕ್ತಗೊಳಿಸು, ಮನಸ್ಸನ್ನ ಶುದ್ಧಿಗೊಳಿಸು, ಬುದ್ಧಿಯನ್ನ ಜ್ಞಾನದ ಪ್ರಭೆಯಿಂದ ಪ್ರಜ್ವಲಗೊಳಿಸು, ಸದಾ ಗುರುಕೃಪೆ ಶಿವಕೃಪೆ ಇರಲೆಂದು ಪ್ರಾರ್ಥಿಸುವೆ. ನಿಧಾನವಾಗಿ ಈಗ ಶರೀರ ತುಂಬೆಲ್ಲ ಸ್ಪರ್ಶ ಮಾಡೋದು ಬೆರಳು ಸ್ಲೋವಾಗಿ. ಇನ್ನು ಶರೀರ ಎಲ್ಲ ದಣಿವೆ, ಆಯಾಸ ನಿವಾರಣೆ ಆಗಬೇಕು, ರೋಗ ನಿರೋಧಕ ಶಕ್ತಿ ಹೆಚ್ಚಿಸಬೇಕು, ಪ್ರಕೃತಿ ನಮಗೆ ನಾವು ಪ್ರಕೃತಿಯಲ್ಲಿ ಒಂದಾಗಬೇಕು, ಪ್ರಕೃತಿಯ ದಿವ್ಯ ಅನುಭೂತಿಯನ್ನು ಅನುಭವಿಸಬೇಕು. ಇದಕ್ಕೆ ಶಕ್ತಿ ಆಹ್ವಾನ ಅಂತಾರೆ. ಯಾರನ್ನ ಆಹ್ವಾನ ಮಾಡೋದು? ಶಕ್ತಿ, ಪ್ರಕೃತಿ ಶಕ್ತಿ ಆಹ್ವಾನ ಇದೆ. ಪ್ರತಿಯೊಬ್ಬರಿಗೂ ನಿಮ್ಗೆ ಹಗುರ ಆಗ್ತದೆ, ಆನಂದ ಅನ್ನಿಸ್ತದೆ. ಮನಪೂರ್ವಕ ಮಾಡ್ಬೇಕಷ್ಟೇ. ನೋಡಿ, ಶಕ್ತಿ ಆಹ್ವಾನ ಮಾಡಿಕೊಂಡು ಶರೀರದ ತುಂಬೆಲ್ಲ ಸ್ಪರ್ಶ ಮಾಡ್ಕೊಳ್ಳಿ. ಇದಕ್ಕೆ ದಿವ್ಯ ಸ್ಪರ್ಶಾನುಭೂತಿ ಅಂತ. ಯಾವ ಸ್ಪರ್ಶಾನುಭೂತಿ? ಸೂರ್ಯನ ಕಿರಣಗಳಿಂದ ಬಂತಂದ್ರೆ ಅದಕ್ಕೆ ಸೂರ್ಯನ ದಿವ್ಯ ಪ್ರಕಾಶ ಅನುಭೂತಿ. ಗಾಳಿ, ಅಗ್ನಿ, ವಾಯು ಎಲ್ಲ ಅನುಭೂತಿ ಇದು. ನಮ್ಮ ಕೈಗಳಲ್ಲೇ ಒಂದು ವಿಶೇಷ ಶಕ್ತಿ ಅದ. ಈ ಕೈಗಳಿಂದಲೇ ಅನಂತ ಎಷ್ಟು ಶಕ್ತಿ ಅದಂದ್ರೆ, ಗುರುಗಳ ಕೈಯಲ್ಲಿ ಒಂದು ಶಕ್ತಿ, ತಾಯಿ ಕೈಯಲ್ಲಿ ಒಂದು ಶಕ್ತಿ, ಎಲ್ಲರ ಕೈಯಲ್ಲಿ ಒಂದು ವಿಶೇಷ ಶಕ್ತಿ ಅದ. ಇದು ಮಾಂಸಪೇಶಿಗಳೆಲ್ಲ ಕಡಿಮೆ ಮಾಡ್ತದೆ, ಸ್ನಾಯುಗಳಿಗೆಲ್ಲ ಎಕ್ಸರ್ಸೈಸ್ ಆಗ್ತದೆ, ಶರೀರ ಎಲ್ಲ ಅದರಾಗ್ತದೆ. ನಾವು ದಣಿದ ಆಯಾಸಗಳೆಲ್ಲ ನಿವಾರಣೆ ಆಗ್ತದೆ. ಏನು ಮಾಡೋದು? ಈ ಥರ ನಮ್ಮದು ಶರೀರ ನಾವೇ ಮಸಾಜ್ ಮಾಡ್ಬೋದು ಚೆನ್ನಾಗಿ. ದಿನ ಮಾಡಿದ್ರೆ ಒಂದಿನ ಮಾಡ್ತಾರ, ಏನೋ ಕಣಿವೆಯಾಗಿ ಬಂದಾರ ಬಿಡು, ಪ್ರವಾಸ ಮಾಡ್ಕೊಂಡು ಬಂದಾರ, ಕಣಿವೆಯಾಗಿ ಎಲ್ಲ ಮಾಡ್ತಾರೆ, ರೋಗಿಗಳಿಗೆ ಮಾಡ್ತಾರೆ. ನೀವು 4 ರೊಟ್ಟಿ ತಿಂದು ಮತ್ತೆ ಆರಾಮೆಲ್ಲ ನರ್ಸಲ್ ಮಾಡಿದ್ರೆ ಅಡುಗೆ ಮಾಡ್ತಾರೆ. ರಿಲ್ಯಾಕ್ಸ್. ಇಷ್ಟು ಒಂದು ಕ್ರಿಯೆ ಮುಗಿತಿಲ್ಲಿಗೆ. ಇನ್ನು 2ನೇ ಕ್ರಿಯೆ ಪ್ರಾರಂಭ ಮಾಡ್ತೀವಿ. ಈಗ ಬೆನ್ನ ಮೇಲೆ ಮಾಡುವ ಆಸನಗಳು ಬೆನ್ನು ನೋವಿಗಾಗಿ. ಆದರೆ ನಿಮ್ಗೆ ಯಾರ್ಯಾರಿಗೆ ಜಾಗ ಇಲ್ಲ ಅಲ್ಲೇ ಅದ್ರಾಗ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಹಿಂದ ಮುಂದೆ ಮಾಡಿಕೊಂಡು ಮಾಡಿ. ಆಗದೇ ಇದ್ದರೆ ನೀವು ಸುಮ್ಮನೆ ಕುಂತು ನೋಡಿರಿ, ಮಾಡೋಕ್ಕಾದ್ರೆ ಮಾಡಿರಿ. ಈಗ ನಾನು ಹೀಗೀಗೆ ಮಾಡೋಕ್ಕಾಗಲ್ಲದ್ದು, ನಾನು ಹೀಗೆ ಒಂದು ಕಡೆ ಮಾಡ್ಲಿಕ್ಕೆ ಮಾಡ್ಬೋದು. ಈ ಥರ ಮಲಗ್ಬಿಡ್ರಿ. ಇದಕ್ಕೆ ಮಕರಾಸನ ಅಂತ ಬೆನ್ನು ಈ ಥರ ಮಲಗಿ ಮಲಗಿದ್ರೆ ಯಾವ ಆಸನ ಅಂತಾರೆ? ಮಕರಾಸನ. ಮಕರಾಸನ ಅಂದ್ರೆ ವಿಶ್ರಾಂತಿದಾಯಕ ಆಸನ. ಬೆನ್ನು ಕಡಿಮೆ ಮಾಡ್ತದೆ, ಸ್ಲೀಪ್ ಡಿಸ್ಕನ್ನ ರಕ್ತ ಸಂಚಾರ ಚಲೋ ಆಗ್ತದೆ. ಈಗ ಮೊದಲನೇದು ಮಾಡಿದ್ವಿ, ಇನ್ನು 2ನೇದು ನೋಡ್ರಿ. ಕಾಲು ಬಲಗಾಲ ಇದರಿಂದ ಬೆನ್ನಿನ ಸ್ನಾಯುಗೆ ಕುಗ್ಗುವಿಕೆ ಆಗ್ತದೆ. ರಕ್ತದ ಜಾಮ್ ಇರ್ತಂದ್ರೂ ಅದನ್ನ ಕಡಿಮೆ ಮಾಡ್ತದೆ. 3, 4 ಒಂದೊಂದು ಕಾಲಿನ 5 ಹಿಂಬಡಲಿಂದ ಶರೀರಕ್ಕೆ ಸ್ಪರ್ಶ ಮಾಡೋದು ಸಾಧ್ಯತೆ ಮಾಡ್ರಿ. 7, 8, 9, 10 ಒಂದೊಂದು ಕಾಲಿಂದ ಆರಾಮ ಮಾಡೋದು. ಮಕ್ಕಳು ಆಟ ಆಡ್ತಾರೆ.
ಮಕ್ಕಳಾಟ ಎಲ್ಲ ಜೀವನನೇ. ಈಗ ಒಂದನೇ ತಾರೀಕ ಎರಡನೇದ್ದು, ಎರಡು ಕಾಲಿಂದ 1 2 3 4 5 6 ಸ್ಲೋ ಮೊದಲು ಮಾಡ್ತೀವಿ, ಆವಾಗ ವೇಗ ಮಾಡ್ತೀವಿ. ಎಷ್ಟು ಸಾಧ್ಯದಷ್ಟು ವೇಗ. ನಿಮಗೆ ಇದರಿಂದ ಮೊಣಕಾಲಿಗೂ ಎಕ್ಸರ್ಸೈಸ್ ಆಗ್ತದೆ, ಅದರ ಸಾವಕಾಶ ಮಾಡ್ಬೇಕಷ್ಟೇ. ಇದಾದ ಬಳಿಕ ಕಾಲುಗಳಲ್ಲಿ ನಿಂತಿರಬೇಕು ಮೂಲಕ, ಪಾದಗಳು ಕೇವಲ ಪಾದ ಮಡಿಸಿ, ಕೇವಲ ಪಾದ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ವಿರೋಧ ದಿಸೆಯಲ್ಲಿ. ಇದಾದ ಬಳಿಕ ನಿಧಾನವಾಗಿ ಪಾದವನ್ನು ಈ ಥರ ತೋಲತ್ತಾರೆ ಮೊಣಕಾಲಿಗೆ ಮತ್ತು ಬೆನ್ನುವಿಗೆ. ನೋಡಿ, ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್. ಇಷ್ಟು ಮೊದಲೇ ಸ್ಟೆಪ್ ಮಾಡಿದ್ವಿ. ಆರಾಮ ಮಲ್ಕೊಳ್ಳೋದಿಲ್ಲ, ಕಾಣಿಸ್ತವ್ರ ಎಲ್ಲರಿಗೆ? ಈ ಥರ ಮಲ್ಕೊಳ್ಳೋದು. ಡೀಪ್ ಉಸಿರಾಟ ಮಾಡ್ಬೇಕು ಚೆನ್ನಾಗಿ. ಈಗ ನಿಮ್ಗೆ ಬೆನ್ನು ಯಾರಿಗದ ಅಂತ ನಾವೇ ನಿಮ್ಮ ಕೈ ಹಿಡಿದು ನೋಡಿ ಚೆಕ್ ಮಾಡಿ ಹೇಳಂಗಿಲ್ಲ. ಈಗ ನಾವೊಂದು ಯೋಗದ ಪರೀಕ್ಷೆ ಮಾಡ್ತೇವೆ. ಆ ಯೋಗದ ಪರೀಕ್ಷೆಯಲ್ಲಿ ನೋವು ಆಗ್ತದಂದ್ರೆ ನಮ್ಗೆ ಸ್ವಲ್ಪ ಬೆನ್ನು ಅದ ಅಂತ ಗೊತ್ತಾಗ್ತದೆ. ನೋವು ಏನೂ ಇಲ್ಲ ಅಂದರೆ ಇಲ್ಲ, ಅದು ನಿಮ್ಮ ಮನಸ್ಸಿನಲ್ಲಿ ಆಗ್ತದೆ ಅಂತ ತಿಳ್ಕೊಂತೀವಿ ನಾವು. ಈಗ ಏನು ಮಾಡ್ತೀವಿ ಅಂದರೆ ಕೆಲವು ಯೋಗದ ಪರೀಕ್ಷೆಗಳು ಮಾಡ್ತೇವೆ. ಆರಾಮ ಮಲ್ಕೊಳ್ಳಿ, ಆರಾಮ ಈ ರೀತಿಯಾಗಿ ಮಾಡ್ಬೇಕು. ಕಾಲು ಬಡಿಸ್ರೆ ಎರಡು, ನಿಧಾನವಾಗಿ ಕಾಲು ಬಲಕ್ಕೆ ಎಡಕ್ಕೆ, ಮುಖ ಎಡಕ್ಕೆ ಮಾಡಿ ಹಿಂಗೆ ಮಲಗದ ಆರಾಮ. ನೋಡಿ, ಈಗ ನೋವಾಗ್ತದೆ ಯಾರಿಗೆ? ಆ ಬಳಿಕ ಎಡಗಡೆ ನೋಡಿ, ಕಾಲಷ್ಟೇ ಬಡಿಸೋದು, ಮುಖ ಅಪೋಸಿಟ್ ಇರೋದು, ಹಿಂಗೆ ಆರಾಮ ಮಾಡ್ಕೋದು. ಪಾದಗಳು ಕೂಡಿಸೇ ಇರಬೇಕು. 3 4 5 6 ರಿಲ್ಯಾಕ್ಸ್. ಇದು ಮೊದಲನೇ ಸ್ಟೆಪ್. ಎರಡನೇ ಸ್ಟೆಪ್ ಇದು. ಯಾರಿಗೆ ನೋವಾಗ್ತದ್ರಾಗ ಮಾಡುವಾಗ ಆ ಪರಿ ನಿಮಗೆ ಬೆನ್ನೋವಿಲ್ಲ. ಹಾಂ, ನಿಮ್ಗೆ ಆಗ್ತದೆ ಇದು ಮಾಡುವಾಗ. ನಿಮಗೆ ಇದು ಮಾಡುವಾಗ ಆಗ್ತದೆ ಅಂದರೆ ಸ್ವಲ್ಪ ಅದ ಇದನ್ನು ದಿನ ಮಾಡ್ಬೇಕು. ಅದು ಸಾವಕಾಶ ಮಾಡ್ಬೇಕು ರೀ, ಎಕ್ದಮ್ ಇದು ಮಾಡೋಂಗಿಲ್ಲ. ನಿಧಾನ ಮಾಡಿದ್ರೆ ಕಡಿಮೆ ಆಗ್ತದೆ. ಈಗ ನಾವು ಇಷ್ಟು ಎರಡು ಸ್ಟೆಪ್ ಹೇಳಿದ್ದೇವೆ. ಮೂರನೇದು ಕೈಗಳು ಈ ಥರ ಇಡ್ರಿ. ಎಲ್ಲ ನಿಮ್ಗೆ ಎಷ್ಟಾಗ್ತದೆ ಅಷ್ಟು ಉಸಿರು ತಗೊಳ್ತಾ ಮೇಲೆ ಒಂದು ಇನ್ಹೇ ನೋಡಿ. ಭುಜಂಗಾಸನ. ಭುಜಂಗ ಅಂದ್ರೇನು? ಸರ್ಪ. ನೋಡಿ, ಈ ಥರ ಎಡೆರ್ತದಲ್ಲ, ಹಂಗೆ ನೀವು ಎಡೆರ್ತದ. ಆದ್ರೆ ಕಚ್ಬಿಡ್ರಿ ಯಾರಿಗೆ ಮೇಲೆ ತರಾಮಿಲ್ರಿ ಆಗ್ತದೆ. ಬೆನ್ನಿಗೆ ನೋವು, ಬೆನ್ನಿಗೆ ಎಫೆಕ್ಟಿವ್ ಅದ. ಆ ಬೆನ್ನಿಂದು ಏನು ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಮಾಡ್ತದೆ. ಅದು ಮುಂದೆ ಬಾಗಿದ ಶರೀರ ಹಿಂದೆ ಬಾಗ್ತದೆ. ಮುಪ್ಪಿನಾಗ ಎಲ್ಲರೂ ಹಿಂದೆ ಬಾಗಲ್ಲ, ಎಲ್ಲರೂ ಮುಂದೆ ಬಾಗ್ತೀವಿ. ಯಾಕೆ ಮುಂದೆ ಬಾಗ್ತೀವಿ? ಕೆಲಸ ಮಾಡಿ ಮುಂದೆ ಬಾಗಿ ಅದಕ್ಕೆ ಇದನ್ನೆಲ್ಲ ಸರಿಪಡಿಸ್ತದೆ. ಬೆನ್ನು ನೋವು ಕಡಿಮೆ ಮಾಡ್ತದೆ, ಡೋಗ್ರಿ ಶರೀರ ಕಡಿಮೆ ಶೀತ ಮಾಡ್ತದೆ. ಆ ಬಳಿಕ ಕೈಗಳು ಸಶಕ್ತ ಆಗ್ತದೆ. ಆದ್ರೆ ಮುಖದಾಗ ಸ್ವಲ್ಪ ಪ್ರಸನ್ನ ಇರ್ತದಿಲ್ಲ ಅಷ್ಟೇ. ವಾಪಸ್ ಫ್ರೀ ಎಕ್ಸೇಲ್. ಎಲ್ಲ ಎರಡು ಮಾಡೋಣ. 1 ಇನ್ಹೇಲ್. ಗುಡ್. ನಾವು ಹಿಂದಿನವ್ರಿಗೆ ನೋಡೋಕ್ಕಾಗಲ್ಲ, ನೀವೇ ನೋಡಿ ಮಾಡಿ. ಭಗವಂತ ಮುಂದಷ್ಟೇ ನೋಡೋಕೆ ಕೊಟ್ಟಾರೆ, ಹಿಂದೆ ಮುಂದೆ ಕೊಟ್ಟಿಲ್ಲ. ನಮ್ಮಿಂದಲೇ ನಮಗೆ ಕಾಣಲ್ಲ. ಏನು ನೋಡೋದು? ನಾವು ಜಗತ್ತೆಲ್ಲ ತಿಳ್ಕೊಂಡು ಹೋಗ್ತೀವಿ. ನಮ್ಮ ಬೆನ್ನಿಂದ ನಮ್ಗೆ ಏನದ ಗೊತ್ತಿಲ್ಲ. ಅಷ್ಟು ತಿಳ್ಕೊಂಡ್ರೆ ಯೋಗಿಗಳಾಗ್ತದ್ರಿ. ವಾಪಸ್ ಹಾಕ್ತೇನೆ. ಇದು ಒಂದೇ ಭುಜಂಗಾಸನ. ಇದನ್ನು ನಮ್ಗೆ ಮಾಡೋಕ್ಕಾಗಲ್ಲ ಸ್ವಾಮೀಜಿ, ಇಷ್ಟು ಕಠಿಣ ಅಂದ್ರೆ ನೀವೇನು ಮಾಡೋದು? ಇನ್ನು ಸರಳ ಹೇಳ್ತೇನೆ ನಾನು. ಬರೀ ಇಷ್ಟೇ ನೋಡಿ, ಇಷ್ಟೇ ಮಾಡು. ಇಷ್ಟಂತ ಎಲ್ಲರೂ ಹೇಳ್ಬೋದಾ? ಹಿಂದೆ ಶರೀರ ಸೀದಾ ಮಾಡ್ಬೋದಾ? ಹಿಂದೆ ಹಿಡಿಸ್ಬೋದಾ? ಹಿಂದಕ್ಕೆ ಬಾಯಿ ಉಸಿರಾಟ ಮಾಡ್ಬೋದಾ? ಇಷ್ಟಂತ ಸಾಕು ಎಲ್ಲರಿಗ. ಇದನ್ನು ಮಾಡಿ ಸ್ವಲ್ಪ ಹೊತ್ತು ಬಾಯಿ ಉಸಿರಾಟ ಮಾಡಿದ್ರೆ ಸಾಕು, ರಿಲ್ಯಾಕ್ಸ್ ಆಗ್ತದೆ. ಯಾವಾಗ? ಬೆನ್ನು ರಿಲ್ಯಾಕ್ಸ್. ವಾಪಸ್ ಎಕ್ಸೈಸ್.